ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮರ ಒಂದು ಭಾವಚಿತ್ರ ಮತ್ತು ಭಗವದ್ಗೀತೆಯ ಸಾರವನ್ನು ಅರ್ದಿರೋದ್ರಿಂದ ನಾವೆಲ್ಲರೂ ನೊಂದಿದ್ದೀವಿ. ನಾವೆಲ್ಲರೂ ಒಂದೇ ನಮ್ಮ ಒಂದು ಮನವಿ, ಯಾರಿವತ್ತು ಈ ಒಂದು ಭಗವದ್ಗೀತೆಯ ಚಿತ್ರವನ್ನು ಅರೆದು ತುಳಿದಿದ್ದಾರೆ, ದಯವಿಟ್ಟು ನಮಗೆ ಅದು ತುಂಬ ನಮಗೆ ಮನಸ್ಸಿಗೆ ನೋವಾಗಿದೆ. ನಾವೆಲ್ಲರೂ ಸಂವಿಧಾನದ ಫಲಾನುಭವಿಗಳು ಮತ್ತು ದೇವರಾಜ ಅರಸನವರು ಕೂಡ ನಮಗೆ ಅವರೆಲ್ಲ ದೇವರಿದ್ದಂಗೆ. ಅವರ ಒಂದು ಹೋರಾಟಗಳು, ಅವರ ಒಂದು ಕಲ್ಪನೆಗಳು ನಮಗೆಲ್ಲ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಸ್ಥಾನಮಾನ ಸಿಗೋದಕ್ಕೆ ನಮಗೆ ಕಾರಣ ಆಗಿರ್ತೀವಿ. ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ನಮಗೆ ಹಕ್ಕುಗಳು ಮತ್ತು ಜವಾಬ್ದಾರಿಗಳು. ಹಕ್ಕುಗಳ ಜೊತೆಗೆ ನಮ್ಮ ಜವಾಬ್ದಾರಿ ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ನಮಗೆ ಕಲ್ಪಿಕೊಟ್ಟಿರ್ತಕ್ಕಂಥ ನಮಗೆ ರಿಸರ್ವೇಶನ್, ನನ್ನ ವೈಯಕ್ತಿಕವಾದಂಥ ಒಂದು ನನಗೆ ಆಗಿರ್ತಕ್ಕಂಥ ಅನುಕೂಲ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಿಸರ್ವೇಶನ್ ಇಂದ ನನ್ನ ಶ್ರೀಮತಿ ಆಗಿರ್ತಕ್ಕಂಥ ಶ್ವೇತಾ ಆರ್ ತಮ್ಕಾದ ನಗರಸಭೆ ಸದಸ್ಯರಾಗಿ ಮತ್ತು ಕೋಲಾರದ ನಗರಸಭೆ ಅಧ್ಯಕ್ಷರಾಗಿದ್ದರು. ಇದು ಕೇವಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಮಾತ್ರ ಸಾಧ್ಯ ಆಯಿತು. ಈ ಒಂದು ವಿಚಾರವನ್ನ ಮನಗೊಂಡು ನಾವು ಏನಾದರೂ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್, ನಾವು ಎಲ್ಲರೂ ಭಾರತಾಂಬೆಯ ಮಕ್ಕಳು. ನಾವು
ಇದು ಒಂದು ಅದೃಷ್ಟ. ನಾವು ಭಾರತ ದೇಶದಲ್ಲಿ ನಾವು ಹುಟ್ಟಿರೋದು ಅದೊಂದು ಅದೃಷ್ಟ. ಯಾಕಂದರೆ ಎಲ್ಲ ಸಮಾಜಗಳು ಮತ್ತು ಎಲ್ಲ ಒಂದು ಧರ್ಮದವರು ಈ ದೇಶದಲ್ಲಿದ್ದಾರೆ. ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ನಾವು ಬಾಳ್ತಾ ಇದ್ದೀವಿ. ಆ ಒಂದು ಬಾಳೋದನ್ನು ಸಹಿಸಲಾರದೆ ಕೆಲವೊಬ್ರು ಇರ್ತಾರೆ, ಯಾರು ಚೆನ್ನಾಗಿದ್ದರೆ ಅವ್ರು ಏನೋ ಒಂದು ಹುಡುಕು ಅಲ್ಲಿ ಡಿವೈಡ್ ಮಾಡಬೇಕು. ಅಂಥ ವ್ಯಕ್ತಿಗಳಿಂದ ಇವತ್ತು ದಿನ ಈ ಘಟನೆ ನಡೆದಿದೆ. ಅಂಥ ವ್ಯಕ್ತಿಗಳನ್ನ ಈ ಸಮಾಜಕ್ಕೆ ಮಾರಕ ಅಂತ ಹೇಳಿಬಿಟ್ಟು ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರನ್ನ ಈ ಒಂದು ನಗರದಿಂದ ಈ ಒಂದು ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು. ಯಾಕೆಂದರೆ ಒಂದಾದ ಮೇಲೆ ಒಂದು DDP ಆಫೀಸಲ್ಲಿ, ಎರಡನೇದು ಟವರಲ್ಲಿ, ಎರಡು ವಿಚಾರ. ಇವರೇನಾದರೂ ನಮ್ಮ ಒಂದು ಸಮಾಜದ ಮೇಲೆ ಏನಾದರೂ ಅವ್ರಿಗೇನೋ ಗೌರವ ಇದ್ದಿದ್ದೇ ಆಗಿದ್ದರೆ RSSದು ಪಥಸಂಚಲನ ಬರುವಾಗ ಅವ್ರಿಗೆ ಹೋಗ್ಬಿಟ್ಟು ನಾವೆಲ್ಲರೂ ಇವತ್ತಿನ ದಿನ ಹೂವು ಹಾಕೋ ರೀತಿಯಲ್ಲಿ ನಾವೆಲ್ಲ ಒಂದು ಅಣ್ಣ ತಮ್ಮಂದಿರ ಬಾಳೋಣ ಅಂತ ಹೇಳ್ಬಿಟ್ಟು ನಾಳೆ ದಿನ ಈದ್ ಮಿಲಾದ್ಗೆ ಅವ್ರು ಬಂದಾಗ ನಾವು ಕೂಡ ಹೂವು ಅದು ಇದೆಲ್ಲ ಹಾಕ್ಬಿಟ್ಟು ಅವ್ರಿಗೂ ಸ್ವಾಗತ ಕೋರ್ಕೊಂಡು ನಾವೆಲ್ಲ ಅಣ್ಣ ತಮ್ಮಂದ್ರಂತೆ ಇರಬೇಕು ಅನ್ನೋ ಒಂದು ಭಾವನೆಯನ್ನು ಉಂಟು ಮಾಡಬೇಕು. ಅದನ್ನು ಬಿಟ್ಟು ಈ ರೀತಿ ಕಿಚ್ಚನ್ನು ಇಡೋವ್ರನ್ನ ಸಮಾಜಕ್ಕೆ ಮಾರಕ ಅಂತ ಹೇಳ್ತಾ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೊಬೇಕು ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ. ಒಂದು ಭಾವಚಿತ್ರ ಮತ್ತು ಗೀತಸಾರವನ್ನು ಹರಿದಿರೋದು ಅದೇ ಆಗಿರುವಂಥ ಘಟನೆ. ಅವರು DDP ಆಫೀಸ್ಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಇದು ಇಲ್ಲಿ ಇರಬಾರ್ದು, ಇದು ಒಂದು ಸಮುದಾಯಕ್ಕೆ ಸೇರಿದ್ದು ಅಂತ ಹೇಳಿದ್ದಾರೆ. ಆಯಿತು, ನಿಜ ಅವರು ಸಮುದಾಯಕ್ಕೆ ಸೇರಿರೋದು, ಅದನ್ನು ಮನವಿ ಕೊಡಬೇಕಾಗಿತ್ತು. ಇದನ್ನು ತೆಗೀರಿ ಸರ್, ಇದನ್ನು ತೆಗೆದುಬಿಟ್ಟು ನೀವು ಏನಿದೆ ನಮ್ಮ ಕಾನ್ಸ್ಟಿಟ್ಯೂಷನನ್ನು ಅಲ್ಲಿ ಅಳವಡಿಸ್ರಿ ಅಂತ ಹೇಳಬೇಕಾಗಿತ್ತು. ಅದಕ್ಕೆ ನಾವು ಕೂಡ ಒಂದು ಸಮ್ಮತಿಯನ್ನು ಕೊಡ್ತೀವಿ. ಆದರೆ ಅವ್ರು ಮಾಡಿದ ಏಕಾಏಕಿ ಕಾನೂನನ್ನ ಅವ್ರ ಕೈಗೆ ತಗೊಂಡು ಅದನ್ನು ಕಿತ್ತಿದ್ದಾರೆ. ಅದು ಕಿಲ್ಲೋದು ಯಾವ ಸಂವಿಧಾನದಲ್ಲೂ ಇಲ್ಲ, ಯಾವ ಕಾನೂನಲ್ಲೂ ಇಲ್ಲ. ಏಕಾಏಕಿ ನಾವು ಒಂದು ಕಾನೂನನ್ನ ನಾವು ಕೈಗೆ ತಗೊಳೋದು ಯಾವ ಕಾನೂನಲ್ಲೂ ಇಲ್ಲ, ಯಾವ ಸಂವಿಧಾನದಲ್ಲೂ ಇಲ್ಲ. ನಮ್ಮ ಡಿಮ್ಯಾಂಡ್ ಏನಿಲ್ಲ, ಇಂಥ ವ್ಯಕ್ತಿ ಕಿಡಿಗೇರಿ ಯಾರು ಹರಿದಿದ್ದಾರೆ ಈ ಚಂದ್ರಮೌಳಿ ಅನ್ನೋ ವ್ಯಕ್ತಿ ಮೇಲೆ FIR ದಾಖಲೆ ಆಗಿದೆ. ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಇನ್ನು ಮುಂದಿನ ತಿಂಗಳಲ್ಲಿ ಈ ಥರ ಒಂದು ಘಟನೆ ಯಾರು ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅವರ ಒಂದು ಗೂಂಡಾ ಆ್ಯಕ್ಟು ಇಲ್ಲ ಬೇರೆ ರೀತಿ ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರನ್ನ ಗಡಿಪಾರು ಮಾಡಿದ್ರೆ ಇನ್ನು ಈ ರೀತಿ ಘಟನೆಗಳು ಯಾರೂ ಅದನ್ನು ಮುಂದಕ್ಕೆ ಬರಲ್ಲ. ಅವರು ಇನ್ನೊಂದ್ಸತಿ ಮಾಡೋದಕ್ಕೆ ಹೋಗಲ್ಲ. ಮನವಿಯನ್ನು ಬೈಕ್ ರ್ಯಾಲಿ ಹೋಗ್ಬಿಟ್ಟು SP ಆಫೀಸ್ ಮತ್ತು DC ಆಫೀಸ್ ಅಲ್ಲಿ ನಾವು ಮನವಿಯನ್ನು ಮಾಡ್ತೀವಿ. 3ನೇ ತಾರೀಕು ಬನ್ನ ಪೂರ್ವಭಾವಿ ದಿನ ಅವರು ಕೆಲವು ಕಿಡಿಗೇಡಿಗಳು ಅವರ ವೈಯಕ್ತಿಕ ದ್ವೇಷಕ್ಕೋ ಅಥವಾ ಒಂದು ಸಮುದಾಯದ ದ್ವೇಷಕ್ಕೋ ಗೊತ್ತಿಲ್ಲ, ಅಥವಾ ಅವರು ವಿಜೃಂಭಣೆ ಮಾಡೋದು ಅಂತ ಗೊತ್ತಿಲ್ಲ, DDP ಆಫೀಸಲ್ಲಿ ಹೋಗ್ಬಿಟ್ಟು ಭಗವಾನ್ ಶ್ರೀಕೃಷ್ಣನ ಏನು ಗೀತಾಸಾರವನ್ನು ಹೇಳಿ ಇದು RSSನ ಅಜೆಂಡಾ ಮತ್ತು ಇದನ್ನು ಇರಬಾರ್ದು ಅಂದ್ಬಿಟ್ಟು ಏಕಾಏಕಿ ಹರಿದಿರೋದು ತಡವಾಗಿ ಬೆಳಗ್ಗೆ ಬಂತು. ನಾವಿಲ್ಲಾಂದರೆ ಅವತ್ತೇ ಉಗ್ರವಾದಂಥ ಹೋರಾಟ ಮಾಡ್ತಾಯಿದ್ವಿ. ನಮಗೆ ಕೆಲವು ಮಾಧ್ಯಮಗಳಿಂದ ಕೆಲವು ಸೋಷಿಯಲ್ ಮೀಡಿಯಾದಿಂದ ಬಂತು. ಆ ಕಾರಣಕ್ಕೆ ನಾವೆಲ್ಲ ನಿನ್ನೆ ಮಾತಾಡಿಕೊಂಡು ಯಾರು ಇವತ್ತು ನಾವೆಲ್ಲ ಒಟ್ಟಾಗಿದ್ದೀರಿ ಕೋಲಾರದಲ್ಲಿ. ಆದರೆ ಇವತ್ತು ನಾವು ಆರಾಧ್ಯ ಪುರುಷ ವಿಶ್ವಮಾನವ ಶ್ರೀಕೃಷ್ಣ ನಾವು ದಿವಸ ಪೂಜೆ ಮಾಡೋಂಥ ವ್ಯಕ್ತಿನ ಇವರು ಏಕಾಏಕಿ ಮೀಡಿಯಾಗೆ ಫೋಕಸ್ ಹಾಕಬೇಕು, ಇನ್ನೇನೋ ಒಬ್ಬ ವ್ಯಕ್ತಿನ ನಾನು ಫೋಕಸ್ ಹಾಕ್ಬೇಕು ಅಂದ್ಬಿಟ್ಟು ಅನ್ನೋದಕ್ಕೂ ಹರಿದಿದ್ದಾರೆ. ಇದನ್ನು ಕುರಿತು ನಾವು ಇವತ್ತು ಎಲ್ಲ ಸೇರಿ ಕೋಲಾರ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ಮುಖಾಂತರ DCಗೆ SPಗೆ ಇದು ಮನವಿ ಕೊಡ್ತಾ ಇದ್ದೀವಿ. ಈ ಮನವಿ ಮುಖಾಂತರ ಮತ್ತೆ 423 Admit 3 ಅಡಿಯಲ್ಲಿ ಅವ್ರಿಗೆ ಈಗಾಗಲೇ ಸರ್ಕಾರಿ ಕಚೇರಿಯಲ್ಲಿ ಹೋಗಿ ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸಕ್ಕೆ ಅಡ್ಡಿಪಡಿದ್ರಲ್ಲಿ ಅರೆಸ್ಟ್ ಮಾಡಬೇಕು, ನಾನ್ ಬೆಲ್ ಇದರಲ್ಲಿ ಕೇಸ್ ಹಾಕಬೇಕು. ಇದು ಬಿಟ್ಟು ನಾವೆಲ್ಲ ಸ್ಟೇಟ್ ರಾಜ್ಯೆಲ್ಲ ಆ ವ್ಯಕ್ತಿ ವಿರುದ್ಧ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಇವತ್ತು ಏನು ಯಾದವ ಸಮುದಾಯ ಆಗ್ಬೋದು, ಕುರುಬ ಸಮಾಜ ಆಗ್ಬೋದು, ಎಲ್ಲ ಹಿಂದುಳಿದ ಸಮಾಜ, ಎಲ್ಲ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, ಎಲ್ಲ ಹಿಂದೂ ಸಂಘಟನೆಗಳೆಲ್ಲ ಸೇರಿ ಇವತ್ತು ನಾವು ಬೈಕಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತೇನು ಅವ್ರೇನೋ ಕರೆಕ್ಟಾಗಿ ಆಕ್ಷನ್ ತಗೊಂಡು ಅವ್ರನ್ನ ಬಂಧಿಸಿ ಗಡಿಪಾರು ಮಾಡಿಲ್ಲ ಅಂದರೆ ಮುಂದಿನ ದಿವಸಗಳಲ್ಲಿ ಕೋಲಾರ ಬಂದ್ಗೆ ಎಲ್ಲ ಸೇರಿ ನಾವು ಕರೆ ಕೊಡ್ತಾ ಇದ್ದೀರಿ. ಇದನ್ನು ಮನಗಂಡು ಜಿಲ್ಲಾಡಳಿತ ಈ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕಂತ ನಾನು ಒತ್ತಾಯಿಸ್ತಾ ಇದ್ದೀನಿ. ಮೀಡಿಯಾ ನೆಟ್ವರ್ಕ್